ಉಸಿರಾಟಕ್ಕೆ ಆಗ್ತಾಯಿಲ್ಲ. ಇಲ್ಲಿ -ಡಿಗ್ರಿ. ಅಯ್ಯೋ, ಉಸಿರಾಡೋಕ್ಕೆ ಆಗ್ತಾಯಿಲ್ಲ. -ಡಿಗ್ರಿ ಇದೆ ಇಲ್ಲಿ. ಅದಕ್ಕೆ ಉಸಿರಾಡೋಕ್ಕಾಗ್ತಾಯಿಲ್ಲ. ನೋಡಿದ್ರೆ ಪ್ಯೂರ್ ಐಸ್ ವಾಟರ್ ಇದು. ಸೊ ಈ ಸೈಡಲ್ಲೆಲ್ಲ ನಾವು ಸ್ಟೇ ಮಾಡ್ಬೋದು. ಸೊ ಇಲ್ಲಂತೂ ಆಗಲ್ಲ. ಇನ್ನೊಂಚೂರು ಮುಂದಕ್ಕೆ ಹೋದರೆ ಈಗ ಟೂರಿಸ್ಟ್ ಎಲ್ಲ ಬರ್ತಾರಲ್ಲ, ಅವರು ಟೆಂಟ್ ಹಾಕಿ ಸ್ಟೇ ಮಾಡ್ಬೋದು. ಅದಕ್ಕೆ ಏನಾದ್ರು ಸಪ್ರೇಟಾಗಿ ಯಾವುದೋ ಒಂದು ಡಾಕ್ಯುಮೆಂಟು ಅಥವಾ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಬೇಕಂತ ನನಗಂತೂ ಗೊತ್ತಿಲ್ಲ. ಸೊ ಇಲ್ಲಿ ಸ್ಟೇ ಮಾಡ್ಬೋದು. ಇಲ್ಲಿ ನೀರಿದೆ, ನಾವು ಇಲ್ಲೇ ಸ್ಟೇ ಮಾಡಿ ಅಡುಗೆ ಮಾಡಿ ಆರಾಮಾಗಿ ಇದ್ದು ವಾಪಸ್ ಹೋಗ್ಬೋದು. ಲಾಂಗ್ ಟ್ರಿಪ್ ಬರೋರು ಏನಕ್ಕೆ ಬರ್ತಾರೆ, ಒಂದು ಪ್ಲೇಸನ್ನು ಚೂಸ್ ಮಾಡಿ ಏನಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಈಗ ಒಬ್ಬೊಬ್ಬರು ಲವ್ ಫೇಲಿಯರ್ ಆಗುತ್ತೆ, ಅದನ್ನು ಮರೆಯೋಕ್ಕೋಸ್ಕರ ಬರ್ತಾರೆ. ಒಬ್ಬೊಬ್ಬರು ಬೈಕ್ ಚೆನ್ನಾಗಿದೆಯಾ, ಆಫ್ ರೋಡು, ಬೈಕರ್ಸ್ ನೋಡಿದ್ರೆ ಬೈಕನ್ನು ಚೆಕ್ ಮಾಡಬೇಕು, ಈ ರೋಡಲ್ಲಿ ಚೆನ್ನಾಗಿದೆಯಾ, ಅದು ಇದು. ಒಬ್ಬೊಬ್ಬರು ಒಂದೊಂದು ಗುರಿ ಇರುತ್ತೆ ಅವ್ರಿಗೆ ಅಂತ. ಈಗ ನಾವು ನೋಡಿದ್ರೆ ನಮ್ಮಲ್ಲಿರುವ ಡಿಪ್ರೆಷನ್ ಎಲ್ಲ ಮರಿಬೇಕಂತ ಇಲ್ಲಿ ಬಂದಿರೋದು. ಸೊ ಇಲ್ಲಿ ನೋಡಿದ್ರೆ ಡಿಪ್ರೆಷನ್ ಜಾಸ್ತಿ ಆಗ್ತಾ ಇರುತ್ತೆ, ಕಡಿಮೆ ಅಂತೂ ಆಗ್ತಾನೇ ಇಲ್ಲ. ಅದು ಬಿಟ್ಟರೆ ನಮ್ಮೂರಿಂದ ಲಡಾಖ್ ಬಂದಿರೋದು. ಸೊ ನಾವೇ, ಬೇರೆ ಯಾರೂ ಬಂದಿಲ್ಲ. ಇಷ್ಟು ದೂರ ಇಂಡಿಯಾದ ಲಾಸ್ಟ್ ಎಂಡ್ ಗಂಟ ಬಂದು ಎಲ್ಲ ಆರಾಮಾಗಿ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಅದೊಂದು ನಮ್ಮೂರಿಗೆ ನಾವು ಕೊಡುವಂತಹ ಒಂದು ಹೆಮ್ಮೆ. ನಮ್ಮೂರವರೆಲ್ಲ ಒಂಚೂರು ಸಪೋರ್ಟ್ ಮಾಡಿ. ನಾವು ಬಂದಿರೋದು ನೋಡಿದ್ರೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಸೊ ಆದಷ್ಟು ಶೇರ್ ಮಾಡಿ ವಿಡಿಯೋ.